ಹೊಸ ವರ್ಷದಲ್ಲಿ ಧನುರಾಶಿಯವರ ಸ್ಥಿತಿಗತಿಗಳು ಹೇಗಿದೆ, ಲಾಭ ನಷ್ಟಗಳು ಹೇಗಿದೆ, ಹಾಗೂ ಇವರಿಗೆ ತುಂಬ ಒಳ್ಳೆಯ ಕೆಲಸಗಳು ಯಾವಾಗ ನಡೆಯುತ್ತೆ, ಹೇಗೆ ನಡೆಯುತ್ತೆ, ದೇವರ ಆರಾಧನೆಯನ್ನು ಹೇಗೆ ಮಾಡಬೇಕು ಎಲ್ಲವನ್ನೂ ಕೂಡ ತಿಳಿತಾ ಹೋಗೋಣ. ಈಗಾಗಲೇ ವಿಶ್ವಾವಸು ಸಂವತ್ಸರ ಮುಗಿತಾ ಇದೆ, ಪರಾಭವ ಸಂವತ್ಸರ ಬರ್ತಾ ಇದೆ. ನಾವು ಈಗಲೇ ಮುಂಚಿತವಾಗಿ ಅದನ್ನು ತಿಳಿದುಕೊಂಡು ಮುಂಜಾಗ್ರತೆಯಿಂದ ನಾವು ಈ ಅನುಷ್ಠಾನವನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಧನುರಾಶಿಯವರಿಗೆ. ಧನುರಾಶಿಯವರು ಯಾವತ್ತೂ ಕೂಡ ಧನಸ್ಸು ಏನು ಮಾಡುತ್ತೆ, ನೇರ ಒಂದೇ ಗುರಿ, ಅದಕ್ಕೆ ಒಂದೇ ನೋಟ, ಒಂದೇ ಗುರಿ. ಹಾಗೆ ಧನುರಾಶಿಯವರು ಯಾವತ್ತೂ ಕೂಡ ತಮ್ಮ ಜೀವನದಲ್ಲಿ ಒಂದೇ ಗುರಿಯನ್ನು ಹೊಂದಿರ್ತಾರೆ. ಅವರದನ್ನು ಅದರಲ್ಲಿ ಯಶಸ್ಸನ್ನು ಕೂಡ ಅವರು ಹೊಂದುತ್ತಾರೆ. ಹೀಗೆ ಧನುರಾಶಿಯವರಿಗೆ ಗುರುವಿನ ಆಧಿಪತ್ಯದಲ್ಲಿ ಧನುರಾಶಿಯವರು ಇರ್ತಾರೆ. ಗುರುವಿನ ಅನುಗ್ರಹವನ್ನು ಸಹಜವಾಗಿ ಅವರು ಹೊಂದಿರ್ತಾರೆ. ಧಾರ್ಮಿಕ ಚಟುವಟಿಕೆಗಳು, ಧರ್ಮದಲ್ಲಿ ಶ್ರದ್ಧೆ ಎಲ್ಲವನ್ನೂ ಕೂಡ ಅವರು ಸಹಜವಾಗಿ ಹೊಂದಿರ್ತಾರೆ. ಧೈರ್ಯ, ಜ್ಞಾನ, ಧರ್ಮ, ನಿಷ್ಠೆ ಎಲ್ಲವೂ ಇರುತ್ತೆ ಅವರಿಗೆ. ಮತ್ತು ದಾಂಪತ್ಯದಲ್ಲಿ ಅಂದರೆ ಸಂಸಾರದಲ್ಲಿ ಒಂದು ಶ್ರದ್ಧೆ ಇತ್ಯಾದಿ ಗುಣಗಳನ್ನು ಧನುರಾಶಿಯವರು ಹೊಂದಿರ್ತಾರೆ. ಈ ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗಿರುವಂತಹ ಧನುರಾಶಿಯವರಿಗೆ ಈ ವರ್ಷ ಪರಾಭವ ಸಂವತ್ಸರದಲ್ಲಿ ಪ್ರಾರಂಭದಲ್ಲಿ 1-2 ತಿಂಗಳು, ಜೂನ್ ತಿಂಗಳ ತನಕ ಅವರಿಗೆ ತುಂಬ ಚೆನ್ನಾಗಿದೆ. ಗುರು ಅನುಗ್ರಹ ಈಗಾಗಲೇ ಅವರಿಗೆ ನಡೀತಾ ಇದೆ. ಯಾಕೆಂದರೆ 7ನೇ ಮನೆಯಲ್ಲಿ ಗುರು ಇದ್ದಾನೆ, ನೇರವಾಗಿ ಧನುರಾಶಿಯನ್ನೇ ನೋಡ್ತಿದ್ದಾನೆ. ಸ್ವತಃ ಗುರುವಿನ ಮನೆ ಮತ್ತು 7ನೇ ಮನೆಯಲ್ಲಿದ್ದು ಪುನಃ ಅನುಗ್ರಹವನ್ನು ಕೂಡ ಉಂಟು ಮಾಡ್ತಾ ಇದ್ದಾನೆ. ಆದ್ದರಿಂದ ಅವ್ರಿಗೆ ಈಗಾಗಲೇ ಒಳ್ಳೇದು ನಡೀತಾ ಇದೆ. ಈಗಲೂ ಕೂಡ ಹೊಸ ಸಂವತ್ಸರದ ಪ್ರಾರಂಭದಲ್ಲೂ ಅವ್ರಿಗೆ ಒಳ್ಳೆಯದಿದೆ. ಆದರೆ ಜೂನ್ ತಿಂಗಳ ಆದಮೇಲೆ ಅಷ್ಟಮ ಸ್ಥಾನಕ್ಕೆ ಗುರು ಬಂದಾಗ ಅವರಿಗೆ ಸ್ವಲ್ಪ ಎಲ್ಲ ರೀತಿಯಿಂದಲೂ ಕೂಡ ಗುರು ಅನುಗ್ರಹ ತಪ್ಪಿದಂತೆ ಆಗುತ್ತೆ. ಅವಕಾಶಗಳೆಲ್ಲವೂ ಕೂಡ ಕ್ಷೀಣಿಸ್ತಾ ಬರುತ್ತೆ. ಆದರೆ ಇವರಿಗೆ ಶನಿ ರಾಹು 3ನೇ ಸ್ಥಾನದಲ್ಲಿರೋದ್ರಿಂದಾಗಿ ರಾಹು ದೋಷ ಇಲ್ಲ, ಧೈರ್ಯವಾಗಿ ಇರ್ತಾರೆ. ಆದರೆ ಬರುವಂಥದ್ದು ಇಲ್ಲಿ ಸಮಸ್ಯೆ, ಶನಿ ಇದು ಸಮಸ್ಯೆ ಬರ್ತಾ ಇದೆ. 4ಥ ಸ್ಥಾನದಲ್ಲಿ ಶನಿ ಇರೋದ್ರಿಂದಾಗಿ ಇವರಿಗೆ ಸುಖ, ಶಾಂತಿ, ನೆಮ್ಮದಿ ಹಾಗೂ ಮನೆ, ವಾಹನ ಇವುಗಳಿಂದ ಇವರಿಗೆ ಸುಖಗಳು ಕಮ್ಮಿ ಆಗುತ್ತೆ. ಅವುಗಳಿಂದ ಸಮಸ್ಯೆಗಳು ಪ್ರಾರಂಭ ಆಗ್ತಾ ಹೋಗುತ್ತೆ. ಮನೆ, ಭೂ ವ್ಯವಹಾರ, ಮನೆ ಅಥವಾ ಸುಖಕ್ಕೆ ಸಂಬಂಧಪಟ್ಟಿರುವಂಥ ಯಾವುದೇ ಸಾಮಗ್ರಿಗಳಾಗಿರಲಿ, ಅದರಿಂದ ಇವರಿಗೆ ಸ್ವಲ್ಪ ಕುಂಠಿತ ಉಂಟಾಗುತ್ತೆ. ಆದ್ದರಿಂದ ಪರಾಭವ ಸಂವತ್ಸರದಲ್ಲಿ ಇವರು ಏನು ಮಾಡಬೇಕು ಧನುರಾಶಿಯವರು ಅಂದರೆ, ವಿಶೇಷವಾಗಿ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಹಾಗೂ ದೇವರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಯುಗಾದಿಯಿಂದಲೇ ಇವರೊಂದು ಒಳ್ಳೆಯ ಕೆಲಸವನ್ನು ಪ್ರಾರಂಭ ಮಾಡಬೇಕು. ಯುಗಾದಿ ದಿವಸ ಬ್ರಾಹ್ಮಿ ಮುಹೂರ್ತದಿಂದಲೇ 48 ದಿವಸಗಳ ಕಾಲ ಅಖಂಡವಾಗಿ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಆಚರಿಸಬೇಕು. ಶ್ರೀಕರ ನಾರಾಯಣ ದೇವರು ಲಕ್ಷ್ಮೀ ಪ್ರಾಣರಿಂದ ಸಹಿತರಾಗಿದ್ದಾರೆ. ಗರುಡ ಪಕ್ಷಿಯ ಮೇಲೆ ಕುಳಿತು ಮನೆ ಮನೆಗೆ ಆಗಮಿಸ್ತಾರೆ. ಸುವರ್ಣ ವೃಷ್ಟಿಯನ್ನು ಬೊಗಸೆಯಿಂದ ಮಾಡ್ತಾರೆ. ಸೂರ್ಯ ಚಂದ್ರರನ್ನೇ ಆಯುಧವನ್ನಾಗಿ ಧಾರಣೆ ಮಾಡಿದ್ದಾರೆ. ಸರ್ವತಂತ್ರ ಸ್ವತಂತ್ರರು, ಜಗದೇಕ ವೀರರು ಆಗಿದ್ದಾರೆ. ಇಂತಹ ಶ್ರೀಕರ ನಾರಾಯಣ ದೇವರ ಸೇವೆಯನ್ನು ಮಾಡೋದರಿಂದಾಗಿ ಈ ಎಲ್ಲ ಜಾತಕ ಸಮಸ್ಯೆಗಳು, ಗೋಚಾರದ ಎಲ್ಲ ಅಶುಭಗಳು ಪರಿಹಾರವಾಗಿ ಉತ್ತಮ ರಾಜಮಾರ್ಗ ನಮ್ಮ ಜೀವನದಲ್ಲಿ ಗೋಚರವಾಗುತ್ತೆ. ಇವರಿಗೆ ಧನುರಾಶಿಯವರಿಗೆ ಬಹಳ ಬೇಗ ದೇವರ ಅನುಗ್ರಹ ಆಗುತ್ತೆ. ಯಾಕೆ ಅಂತಂದರೆ ಬೃಹಸ್ಪತ್ಯಾಚಾರ್ಯರು ಇದಕ್ಕೆ ಮುಖ್ಯ ನಿಯಾಮಕರು. ಆದ್ದರಿಂದ ದೇವರ ಅನುಗ್ರಹ ತುಂಬ ಬೇಗ ಉಂಟಾಗುತ್ತೆ. ಆದ್ದರಿಂದ ಧನುರಾಶಿಯವರು ಈಗಲೇ ಎಚ್ಚೆತ್ತುಕೊಂಡು ಇವರು ಒಂದು ವರ್ಷಗಳ ಕಾಲದ ಶ್ರೇಯಸ್ಸಿನ ಜೀವನಕ್ಕೋಸ್ಕರ ಯುಗಾದಿಯಿಂದ 48 ದಿವಸಗಳ ಕಾಲ ಅಖಂಡ ಮಂಡಲೋತ್ಸವವನ್ನು ಆಚರಿಸಬೇಕು. ನೀವು ಅದನ್ನು ಆಚರಿಸುವ ಸಂದರ್ಭದಲ್ಲಿ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನವನ್ನು ಕೂಡ 1,00,000 ಬಾರಿ ಬರೆಯಬಹುದು. ಇದರಿಂದಲೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ನಿಮ್ಮ ಹೆಸರು, ಗೋತ್ರ, ನಕ್ಷತ್ರಗಳಲ್ಲಿ ನಾವೇ 48 ದಿವಸಗಳ ಕಾಲ ಈ ಕನಕಾಭಿಷೇಕ ಸೇವೆ ಹಾಗೂ ಸಹಸ್ರಾರ್ಚನೆ ಮೊದಲಾದವುಗಳನ್ನು ನಡೆಸ್ತೀವಿ. ನಿತ್ಯವೂ ನಿಮಗೆ ಜೀವನದ ಅನೇಕ ಉಪಾಯ ಮಾರ್ಗಗಳನ್ನು, ಒಳ್ಳೆಯ ಜ್ಞಾನವನ್ನು, ಧ್ಯಾನಾದಿಗಳನ್ನು ಕೂಡ ಕಳುಹಿಸಿಕೊಡ್ತಾ ಹೋಗ್ತೀವಿ. ಈ ಒಂದು ಶ್ರೇಷ್ಠವಾದ ಸತ್ಕಾರ್ಯದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ. ಅದಕ್ಕೋಸ್ಕರ ನಮ್ಮನ್ನು ಇಲ್ಲಿ ಕಾಣಿಸುವಂತಹ ನಂಬರಿಗೆ ವಾಟ್ಸ್ಯಾಪ್ ಮೂಲಕ ಸಂಪರ್ಕ ಮಾಡಿ. ಯಸ್ ಸರ್ವಗುಣಸಂಪೂರ್ಣಃ ಸರ್ವದೋಷವಿವರ್ಜಿತಃ ಪ್ರೀಯತಾಂ ಪ್ರೀತೇವಾಲಂ ವಿಷ್ಣೋರ್ಮೇ ಪರಮಃ ಸುಹೃತು. ಶ್ರೀಕೃಷ್ಣಾರ್ಪಣಮಸ್ತು.